ನಮಸ್ಕಾರ ಬಾಸು, ನಮಸ್ತೆ. ಅಯ್ಯೋ, ಫ್ಯಾನೇ ಕ್ಲೀನ್ ಮಾಡಿಲ್ಲ ಅಷ್ಟೇ ನಮ್ಮಮ್ಮ. ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಟನ್ ಕನ್ನಡಿಗ. ಇವತ್ತಿನ ವ್ಲಾಗ್ ಏನು ಅಂದರೆ, ಯಾರು ಮಾಡ್ದಿರೋಂಥದ್ದು ಯೂಟ್ಯೂಬ್ ಚಾನಲ್ ನಾನು ಮಾಡಕ್ಕೆ ಹೊರಟಿದ್ದೀನಿ. ಕ್ರೇಜಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಕ್ಕಿಂತ ಮುಂಚೆ ಹೊಟ್ಟೆ ಹಸಿತೈತೆ ಮಾಡೋದು. A few moments later. ಸೊ ಏನು ಎಂಟರ್ಟೈನ್ಮೆಂಟ್ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಪ್ರತಾಪ್ ಅಂತ. ಸೊ ಅವನಿಗೆ ಫೇಕ್ ಮ್ಯಾರೇಜ್ ಇನ್ವಿಟೇಷನ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಗೊತ್ತಿಲ್ದಿರಂಗೆ ವಾಟ್ಸಪ್ ಸ್ಟೋರಿಲಿ ಮತ್ತು ಇನ್ಸ್ಟಾ ಸ್ಟೋರಿಲಿ ಹಾಕೋಣ ಅಂತ. ಬನ್ನಿ, ಈ ಥರ ಆರಾಮಿ ಕೆಲಸಗಳು ಸ್ವಲ್ಪ ಮಾಡ್ತಾ ಇರ್ಬೇಕು ಅವಾಗ. ಅವಾಗಲೇ ಅವ್ರಿಗೂ ಮುಂದೆ ಕೇಳ್ಕೊಳಕ್ಕಿರುತ್ತೆ, ಅವರ ಮಕ್ಕಳಿಗೆಲ್ಲ. ಸೊ ಫೈನಲಿ ಡಿಸೈನ್ ರೆಡಿಯಾಗಿದೆ. ಡಿಸೈನ್ ತೋರಿಸ್ತೀನಿ ನೋಡಿ. ಪ್ರತಾಪ್ ನಿಮ್ಗೆ ಇಡ್ತೀನಿ ಆಪು. ಪ್ರತಾಪ್ ವಿಟ್ಸ್ ಕನಕ. ಸೊ ಗ್ರೋ, ಡಿಸೈನ್ ಅಂತೂ ರೆಡಿ ಆಯಿತು. ಇವಾಗ ಏನಿದ್ರು ನಮ್ಮ ಪ್ರತಾಪ್ದು ರಿಯಾಕ್ಷನ್ ನೋಡ್ಬೇಕಷ್ಟೇ. ಸರಿ ಬನ್ನಿ ನೋಡೋಣ. ಸೊ ಇವಾಗೆಲ್ಲ ಸ್ಟೋರೀಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮುಂದೆ ಅವನ ರಿಯಾಕ್ಷನ್ ಏನಿದೆ ಅಂತ ತೋರಿಸ್ತೀವಿ. ಹೊಸ ಮೂವಿದು ಯಾಕೋ ಬರ್ತಾ ಇಲ್ಲ. ಸಾಂಗ್ ಸೆಟ್ ಮಾಡ್ತಾ ಇದ್ದೀವಿ. ಮ್ಯಾರೇಜ್ ಸಾಂಗು ಯಾವ್ದು ಒಂದು ಹಾಕಿದ್ರ. ಇವಾಗ ಪ್ರತಾಪ್ ಅವ್ರ ಅಕ್ಕ ಗೊತ್ತಾಗ್ಬಿಟ್ಟಿದೆ, ಮೆಸೇಜ್ ಮಾಡಿದ್ದಾರೆ. அங்கே சார்ஜர் போட்டு இங்கே வந்த வெளியில் என்னத்துக்கு? ஏய் என்னது? ஏய் நீனே ஆகுது கல்யாணம் சொல்லிக்கிறேன் மகனே. ಯಾರೋ ನಮ್ಮ ರಿಲೇಷನ್ ಫೋನ್ ಮಾಡ್ತಿದಾರಂತೆ. ರಿಲೇಷನ್ಗೆಲ್ಲ ಫೋನ್ ಮಾಡ್ತಾರಂತೆ ಗಾಯ್ಸ್. ಸ್ಟನ್ ಆಗ್ಬಿಟ್ಟಿದ್ದಾನೆ. ஏய் ஃபோன் எங்கள் ஃப்ரெண்டு ஹரீஷ் வீட்டில் சார்ஜர் இல்லை, அங்கே போட்டு இங்கே வெளியில் கடிக்கு வந்தோம். ತಗೋ ಮಾತಾಡ್ಬೇಕಂತೆ. ಹಲೋ, ನಿಜமாக ಕೊಟ್ಟಾನ ಇದನ್ನು? ಇದು ರೀ ಮಗ ಏನೋ ಮಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತೀನಿ ಅಂತ. ಯಾವ್ದ್ರಲ್ಲಿ ಹಾಕಿದೀವಿ ವರ್ಷ? ಜಸ್ಟ್ ಪ್ರಾಂಕ್ ಗಂಟೆ 3 ಜನ ಮಾಡಿದ್ದಾರೆ ನನಗೆ, 3 ಜನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ಬಂದೆ ರೀ ಅಂಟಿ. ಯಾಕೋ ಲೋ ಸುಮ್ಮನೆ ಇರೋ ಅಪ್ಪ.